ಶಿವಣ್ಣ ಅವರನ್ನ ಪ್ರತಿ ಬಾರಿ ನೋಡಿದಾಗಲೂ ಹೊಸ ಎನರ್ಜಿ, ಹೊಸ ತೇಜಸ್ಸು ಕಾಣುತ್ತಲೇ ಇರುತ್ತೆ. 63ನೇ ವಯಸ್ಸಿನಲ್ಲೂ ಎಂಥ ಚೈತನ್ಯ ಹೊಂದಿರುವ ಸೆಂಚುರಿ ಸ್ಟಾರ್ ಯುವ ನಟರನ್ನ ನಾಚಿಸುವಂತೆ ಇಂದಿಗೂ ನಟಿಸ್ತಾ ಇದ್ದಾರೆ. ಶಿವಣ್ಣ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ಇದೀಗ ಅವರು ತೆಲುಗಿನಲ್ಲಿ ನಾಯಕನಾಗಿ ಕಾಣಿಸಿಕೊಳ್ತಾ ಇರುವ ಗುಮ್ಮಡಿ ನರಸಯ್ಯ ಚಿತ್ರದ ಮುಹೂರ್ತದಿಂದ ಶಿವಣ್ಣ ಅವರ ಜನಪ್ರಿಯತೆಯ ಪರಿಚಯವಾಗಿದೆ. ವಿಜಯವಾಡದಲ್ಲಿ ನಡೆದ ಅದ್ದೂರಿ ಮುಹೂರ್ತ ಸಮಾರಂಭಕ್ಕೆ ಸಾವಿರಾರು ಅಭಿಮಾನಿಗಳು ಹರಿದು ಬಂದಿದ್ರು. ಕ್ರೇನ್ನಲ್ಲಿ ಹಾಕಿದ ಭಾರಿ ಹೂವಿನ ಹಾರದಿಂದ ಅಭಿಮಾನಿಗಳು ಶಿವಣ್ಣನಿಗೆ ಮಾಡಿದ ಸ್ವಾಗತವೇ ಈ ಉತ್ಸವದ ಅದ್ಭುತ ಕ್ಷಣ. ಇದರ ಜೊತೆಗೆ ಮುಹೂರ್ತಕ್ಕಿಂತ ಮುಂಚೆ ಶಿವರಾಜ್ಕುಮಾರ್ ಮತ್ತು ಗೀತಾ ಶಿವರಾಜ್ಕುಮಾರ್ ಗುಮ್ಮಡಿ ನರಸಯ್ಯ ಅವರ ಮನೆಗೆ ಭೇಟಿ ನೀಡಿ ಕುಟುಂಬದವರನ್ನ ಗೌರವಪೂರ್ವಕವಾಗಿ ಆಹ್ವಾನಿಸಿದ ದೃಶ್ಯಗಳು ಈಗಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡುತ್ತಿವೆ. ವೇದಿಕೆಯ ಮೇಲೆ ರಾಜಕಾರಣಿ ಲುಕ್ನಲ್ಲಿ ಬಂದಿದ್ದ ಶಿವಣ್ಣ ಇದೇ ವೇಳೆ ತಂದೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ತಮ್ಮ ಕುಟುಂಬದ ಮೌಲ್ಯಗಳನ್ನು ನೆನಪಿಸಿಕೊಂಡ್ರು. ನನ್ನ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ನಿಮಗಾಗಿ ಬದುಕಬೇಡಿ, ಇತರರಿಗಾಗಿ ಬದುಕಿ ಅಂತ ಹೇಳ್ತಾ ಇದ್ರು. ಗುಮ್ಮಡಿ ನರಸಯ್ಯ ಅವರ ಬದುಕೇ ಅದಕ್ಕೆ ನಿದರ್ಶನ. ಅವರ ಮೇಲೆ ಸಿನಿಮಾ ಮಾಡುವ ಅವಕಾಶ ನನಗೆ ಸಿಕ್ಕಿದ್ದು ಅದು ನನಗೆ ಹೆಮ್ಮೆ ಎನ್ನುವ ಶಿವಣ್ಣನ ಮಾತುಗಳು ಟಾಲಿವುಡ್ನವರನ್ನೇ ಮೆಚ್ಚಿಸಿವೆ. ಶಿವರಾಜ್ಕುಮಾರ್ ಮುಂದುವರಿದು, ನಾನು ಗುಮ್ಮಡಿ ನರಸಯ್ಯ ಅವರ ಮನೆಗೆ ಹೋಗಿದ್ದಾಗ ನನಗೆ ನನ್ನಪ್ಪನ ಮನೆಗೆ ಹಿಂದಿರುಗಿದಂತೆ ಅನ್ನಿಸ್ತು. ಪಾತ್ರಕ್ಕಾಗಿ ತೆಲುಗು ಕಲಿಯುತ್ತಿದ್ದೇನೆ, ಡಬ್ಬಿಂಗ್ ಅನ್ನು ನಾನೇ ಮಾಡ್ತೀನಿ ಅಂತ ಬದ್ಧತೆಯ ಮಾತುಗಳನ್ನು ಆಡಿದ್ರು. ಈ ವಯಸ್ಸಿನಲ್ಲೂ ಹೊಸ ಭಾಷೆ ಕಲಿಯುವ ಶಿವಣ್ಣ ಅವರ ಉತ್ಸಾಹಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇದೇ ವೇಳೆ ತಮ್ಮ ಬಯೋಪಿಕ್ ಬಗ್ಗೆ ಮಾತನಾಡಿದ ಗುಮ್ಮಡಿ ನರಸಯ್ಯ ಸರಳವಾಗಿ ಪ್ರತಿಕ್ರಿಯಿಸಿದ್ರು. ನಾನು ಯಾವುದೇ ದೊಡ್ಡ ನಾಯಕನಲ್ಲ, ಸಾಮಾನ್ಯ ಮನುಷ್ಯ. ನನ್ನನ್ನ ದೊಡ್ಡದಾಗಿಸೋದು ಬೇಡ. ನನ್ನ ನಂಬಿಕೆ, ನನ್ನ ಆಲೋಚನೆ ಜನರಿಗೆ ತಲುಪಿದ್ರೆ ಸಾಕು ಅಂತ ಹೇಳಿದಾಗ ಅವರ ಮಾತುಗಳಲ್ಲೇ ಅವರ ಜೀವನದ ಆದರ್ಶ ಕಾಣಿಸಿತ್ತು. ಜೊತೆಗೆ ತಮ್ಮ ಪಾತ್ರವನ್ನ ಶಿವಣ್ಣ ನಿರ್ವಹಿಸ್ತಾ ಇರೋದು ತಮಗೆ ವಿಶೇಷ ಸಂತೋಷ ಅಂತಲೂ ಅವರು ಹೇಳಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶಿವಣ್ಣ ವಿಜಯವಾಡದ ಪ್ರಸಿದ್ಧ ಕನಕದುರ್ಗಮ್ಮ ದರ್ಶನಕ್ಕೂ ತೆರಳಿದ್ರು. ತೆಲುಗು ಜನರ ಪ್ರೀತಿ ವಾತ್ಸಲ್ಯವನ್ನ ಮರೆಯಲಾಗೋದಿಲ್ಲ ಅಂತ ಹೃದಯ ತುಂಬಿ ಮಾತನಾಡಿದ್ರು. ಅಲ್ಲೇ ವರದಿಗಾರರೊಬ್ಬರು ಪೊಲಿಟಿಕಲ್ ಬಯೋಪಿಕ್ಸ್ ಬಗ್ಗೆ ಕೇಳಿದಾಗ ಶಿವಣ್ಣನ ಉತ್ತರ ಅದೆಷ್ಟೋ ಮಂದಿಯ ಗಮನ ಸೆಳೆದಿದೆ. ಒಳ್ಳೆಯ ಕಥೆ, ಒಳ್ಳೆಯ ನಿರ್ದೇಶಕ ಸಿಕ್ಕರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಜೀವನ ಚರಿತ್ರೆಯಲ್ಲೂ ನಾನು ನಟಿಸಲು ಸಿದ್ಧ ಅಂತ ಶಿವಣ್ಣ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ದಾರ್ಶನಿಕ ನಾಯಕ. ಅವರ ಪಾತ್ರ ಮಾಡುವುದು ಸವಾಲು, ಆದರೆ ಅವಕಾಶ ಸಿಕ್ಕರೆ ತಪ್ಪದೆ ಮಾಡ್ತೀನಿ ಅಂತ ಅವರು ಪುನರುಚ್ಚರಿಸಿದ್ದಾರೆ. ಎಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರೂ ಶಿವಣ್ಣ ಈಗ ಕನ್ನಡದಲ್ಲೂ ತೆಲುಗಿನಲ್ಲೂ ತಮಿಳಿನಲ್ಲೂ ಸಿನಿಮಾ ಮಾಡ್ತಿದ್ದಾರೆ. ಅವರ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ 45 ಸಿನಿಮಾ ಇದೇ ಡಿಸೆಂಬರ್ 25ರಂದು ಬಿಡುಗಡೆಯಾಗ್ತಾ ಇದೆ. ಇದೇ ವೇಳೆ ಟಗರು 2, ಜೈಲರ್ 2, ಭೈರವನ ಕೊನೆಯ ಪಾಠ, 666, ಆಪರೇಷನ್ ಡ್ರೀಮ್, ಥಿಯೇಟರ್, ಮಂಡ್ಯ ಬ್ರದರ್ಸ್, ಆನಂದ್ ಹೀಗೆ ಸಾಲು ಸಾಲು ಚಿತ್ರಗಳು ಅವರ ಕೈಯಲ್ಲಿವೆ. ಒಟ್ಟಾರೆ 63ನೇ ವಯಸ್ಸಲ್ಲೂ ಶಿವಣ್ಣ ಅವರಿಗೆ ಕೆಲಸದ ಮೇಲಿರುವ ಆಸಕ್ತಿ ನೋಡಿದ್ರೆ ಯುವ ನಟರು ಕೂಡ ನಾಚಿಕೊಳ್ತಾರೆ. ಏಜ್ ಇಸ್ ಜಸ್ಟ್ ಅ ನಂಬರ್ ಅನ್ನೋದು ಶಿವಣ್ಣ ಅವರಿಗೆ ಒಪ್ಪುವಂತ ಮಾತು. ಕೆಲಸದಲ್ಲಿ, ಶಿಸ್ತಿನಲ್ಲಿ, ಅಭಿಮಾನಿಗಳ ಜೊತೆಗಿನ ಬಾಂಧವ್ಯದಲ್ಲಿ, ಸಿನಿಮಾಗಾಗಿ ತಮ್ಮನ್ನ ತಾವು ಸಮರ್ಪಿಸಿಕೊಳ್ಳುವಲ್ಲಿ ಶಿವಣ್ಣ ನಂಬರ್ 1 ಆಗಿದ್ದಾರೆ. ಆದ್ದರಿಂದಲೇ ಅವರ ಪ್ರತಿಯೊಂದು ಹೆಜ್ಜೆ ಸುದ್ದಿಯಾಗತ್ತೆ. ತೆಲುಗು, ತಮಿಳು, ಕನ್ನಡ ಯಾವ ರಾಜ್ಯಕ್ಕೆ ಹೋದ್ರೂ ಅವರಿಗೆ ಸಿಗುವ ಪ್ರೀತಿ ಇದಕ್ಕೆ ಸಾಕ್ಷಿ. ಒಟ್ಟಾರೆ ಗುಮ್ಮಡಿ ನರಸಯ್ಯ ಬಯೋಪಿಕ್ ಮುಹೂರ್ತದಿಂದ ಹಿಡಿದು ಕನಕದುರ್ಗಮ್ಮ ದರ್ಶನ, ಚಂದ್ರಬಾಬು ನಾಯ್ಡು ಬಯೋಪಿಕ್ ಬಗ್ಗೆ ನೀಡಿದ ಹೇಳಿಕೆ, ಬರುವ ಸಾಲು ಸಾಲು ಹೊಸ ಸಿನಿಮಾಗಳು ಈ ಎಲ್ಲವೂ ಸೇರಿ 63ರಲ್ಲೂ ಶಿವರಾಜ್ಕುಮಾರ್ ಕನ್ನಡ ಹಾಗೂ ದಕ್ಷಿಣ ಭಾರತೀಯ ಚಿತ್ರರಂಗದ ಅತ್ಯಂತ ಕ್ರಿಯಾಶೀಲ ಸೂಪರ್ ಸ್ಟಾರ್ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.